ಹಾಯ್ ಬಾಸ್, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಮುಂದೆ ತರುತ್ತಿರುವ ವಿಷಯ ತುಂಬ ಭಾರವಾದ ನೋವಿನ ಸಂಗತಿ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವ ಒಂದು ಖಾಸಗಿ ವೃದ್ಧಾಶ್ರಮದಲ್ಲಿ 39 ಹಿರಿಯ ನಾಗರಿಕರನ್ನು ಅಮಾನವೀಯವಾಗಿ ನಡೆಸಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಇದು ಮಾನವೀಯತೆಗೆ ವಿರೋಧವಾದ ಘಟನೆಯಾಗಿದೆ. ಈ ವೃದ್ಧಾಶ್ರಮದಲ್ಲಿ ಕೆಲವರನ್ನು ಸರಪಳಿ ಹಾಕಿ ಹಾಸಿಗೆಯಲ್ಲಿ ಕಟ್ಟಲಾಗಿತ್ತು. ಮಹಿಳೆಯೊಬ್ಬರ ಕೈಗಳನ್ನು ಕಟ್ಟಿಹಾಕಿರುವುದು ಹಾಗೂ ಅನೇಕರು ಮೂತ್ರದ ವಾಸನೆಯಿಂದ ಕೂಡಿದ ಬಟ್ಟೆಗಳನ್ನು ಧರಿಸಿ ದಾರುಣ ಸ್ಥಿತಿಯಲ್ಲಿರುವುದು ಬೆಳಕಿಗೆ ಬಂದಿದೆ. ಅವರ ಆಹಾರ, ಆರೈಕೆ, ಆರೋಗ್ಯ ಎಲ್ಲವನ್ನೂ ನಿರ್ಲಕ್ಷಿಸಲಾಗಿದೆ. ಕೆಲವರು ಹಲವಾರು ದಿನಗಳಿಂದ ಸ್ನಾನವೇ ಮಾಡಿಲ್ಲ. ಈ ವೃದ್ಧಾಶ್ರಮಕ್ಕೆ ವಾರ್ಷಿಕವಾಗಿ ಲಕ್ಷಾಂತರ ರೂಪಾಯಿ ಪಾವತಿಸಿದ್ದರೂ ಹಿರಿಯರ ಮೇಲೆ ಈ ರೀತಿ ಕ್ರೂರತೆ ಮೆರೆದಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ 39 ಹಿರಿಯರನ್ನು ರಕ್ಷಿಸಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದೆ. ಸ್ನೇಹಿತರೆ, ಹಿರಿಯರೇ ನಮ್ಮ ಜೀವನದ ಧ್ಯೇಯ ಮಾರ್ಗದರ್ಶಕರು. ಅವರು ಇಂದು ಈ ಸ್ಥಿತಿಗೆ ಬಿದ್ದಿದ್ದಾರೆ, ಇಂತಹ ಸ್ಥಿತಿಯಲ್ಲಿದ್ದಾರೆ ಎಂದರೆ ಅದು ನಮ್ಮ ಸಮಾಜದ ಪ್ರತಿಬಿಂಬ. ಮನೆಗಳಲ್ಲಿ ತಾಯಿಯನ್ನು, ತಂದೆಯನ್ನು, ಅಜ್ಜಿ ತಾತಂದಿರನ್ನು ನೋಡಿಕೊಳ್ಳಲು ನಮಗೆ ಸಮಯವೇ ಇಲ್ಲ ಅಂತ ಅನ್ನುವ ಮನಸ್ಥಿತಿ ಇರುವವರು ತಲೆ ತಗ್ಗಿಸಬೇಕು. ಇಂತಹ ಘಟನೆಯು ನಮಗೆ ಎಚ್ಚರಿಕೆಯ ಗಂಟೆಯಾಗಬೇಕು. ನಾವು ಮಾನವೀಯತೆಯನ್ನು ಮರೆಯಬಾರದು. ನಮ್ಮ ಮಕ್ಕಳಿಗೆ ನಾವು ವ್ಯಾಲ್ಯೂ ಎಜುಕೇಷನ್ ಕಲಿಸಲು ನಾವೇ ಮೊದಲಿಗೆ ಹಿರಿಯರನ್ನು ಗೌರವಿಸುತ್ತಾ ಪ್ರೀತಿಯಿಂದ ಕಾಣಬೇಕು. ಆಗ ಮಕ್ಕಳು ಕೂಡ ನಮ್ಮನ್ನೇ ಹಿಂಬಾಲಿಸುತ್ತಾರೆ. ಈ ವಿಡಿಯೋಯಿಂದ ನಿಮಗೆ ನಿಮ್ಮ ಜವಾಬ್ದಾರಿ ಅರಿಯುವಲ್ಲಿ ಕಿಂಚಿತ್ತಾದರೂ ಮನವರಿಕೆ ಮಾಡಿಕೊಟ್ಟಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯಲು ಅವರ ಮಾತು ಕೇಳಿ ಅವರಿಗೆ ಬೇಕಾದ ಸಮಯವನ್ನು ನೀಡಿ. ಈ ರೀತಿ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರುವುದು ನಿಮ್ಮೆಲ್ಲರ ಜವಾಬ್ದಾರಿ. ಧನ್ಯವಾದಗಳು.